ಹೇಳಿ ನಿಮಗೆ ಅದೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರು. ಸೊ ಸ್ಪೆಷಲಿ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡೋದಂಥದ್ದು ನಿಮ್ಮ ಪಾತ್ರದ್ದು. ಫಸ್ಟ್ ಆಫ್ ಆಲ್ ನನಗೆ ಓಂ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್. ನಾನು ತ್ರಿಶೂಲಮಲ್ಲಿ ಇದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಒಂದಿಷ್ಟು ವರ್ಷ ಆಯಿತು ನಾವು ಶೂಟಿಂಗ್ ಮುಗಿಸಿ. ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಿದಾಗ ನನಗೆ ಅಷ್ಟು ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ. ಸೊ ನಾನು ಏನು ಇವತ್ತು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರೂ ಸರಿಂದನೇ ಕಲ್ತಿರೋದು, ಯಾಕೆಂದರೆ ಮೈ ಜರ್ನಿ ಆರ್ ಸ್ಟಾರ್ಟೆಡ್ ಫ್ರಮ್ ದೇರ್. ಅದಾದಮೇಲೆ ಇವಾಗ ಸರ್ ನನಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ, ಗೆರಿಲ್ಲಾ ವಾರ್ ಅಂತ ಮೂವಿ. ಇನ್ನೇನು ಅವ್ರದ್ದು 50th ಡಿರೆಕ್ಟೋರಿಯಲ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ಇಟ್. ಇನ್ನು ಫೀನಿಕ್ಸ್ ಬಗ್ಗೆ ಹೇಳೋದಂದರೆ ಸರ್ ನನಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳಿದೆ, ಸರ್ ಐ ಯು ಶ್ಯೂರ್ ಕೆಲಸದವಳ ಪಾತ್ರ ಅದು, ಯಾಕೆಂದರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ NRI ಕ್ಯಾರೆಕ್ಟರ್ ಅಥವಾ ಗ್ಲಾಮರ್ ಕ್ಯಾರೆಕ್ಟರ್. ನನ್ನ ಸಾಂಗ್ ಇರಲಿ ಶೇಕ್ ಇಟ್ ಪುಷ್ಪಾವತಿ, ಅದರಲ್ಲೂ ಆಲ್ಮೋಸ್ಟ್ ಗ್ಲಾಮರಸ್ ಆಗಿರೋ ರೋಲ್ಸೇ ಇರೋದು. ನಾನು ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲಾಮರಸ್ ಆಗೇ ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಸೊ ನಾನೇ ಅಂದ್ಕೊಂಡೆ ಇದು ಆಗುತ್ತಾ ಅಂತ. ಸರ್ ಹೇಳಿದ್ರು, ಇಲ್ಲ ಮೇಡಮ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್, ನಾನು ಹೇಳ್ತೀನಿ ನಿಮಗೆ, ನೀವು ಮಾಡ್ತೀರಿ ಅದನ್ನು ಅಂತ. ಸೊ ಆ ಕಾನ್ಫಿಡೆನ್ಸ್, ಥ್ಯಾಂಕ್ ಯು ಸರ್ ದಟ್ ಯು ಹ್ಯಾಡ್ ದ್ಯಾಟ್ ಇನ್ ಮೀ. ಬಟ್ ಎಸ್, ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಇನ್ನು ನೋಡಬೇಕು ಹೇಗಾಗುತ್ತೆ ಅಂತ. ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರೆ ನಿಮ್ಗೆ ಏನು ಚಾಲೆಂಜ್ ಇದೆ? ಸೊ ಎಲ್ಲಿದೆ? ಸೊ ನಾನು ಹೇಳಿದ ಹಾಗೆ ಇದರಲ್ಲಿ ನಾನು ರೆಗ್ಯುಲರ್ ಪ್ಯಾಟರ್ನ್ ಇರೋ ಮೂವೀಸ್ ಥರ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ. ಇದರಲ್ಲಿ ನಾನು 2 ಬೇರೆ ಬೇರೆ ಶೇಡ್ಸಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಶೇಡ್ ನಾನು ಮನೆ ಕೆಲ್ಸದವಳ ಒಂದು ಪಾತ್ರ, ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಇದೆ. ಅದು ಮೇ ಬಿ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಇಟ್. ಬಟ್ ಈ ಕೆಲಸದವಳ ಪಾತ್ರ ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಅಂದರೆ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಮೂವಿ ಒಂದೇ ಥರ ಮಾಡಿದರೆ ನಮಗೂ ಕಲೀಲಿಕ್ಕೆ ಏನೂ ಸಿಗೋದಿಲ್ಲ. ಪ್ರತಿ ಮೂವಿಯಲ್ಲಿ ನಮಗೆ ಬೇರೆ ಬೇರೆ ಥರದ ಪಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ಕಿದಾಗನೇ ನಮ್ಮ ಒಳಗಡೆ ಇರೋ ಆ್ಯಕ್ಟರ್ ಹೊರಗಡೆ ಬರೋದು. ಸೊ ಐ ಥಿಂಕ್ ಫೀನಿಕ್ಸ್ ಮೂವಿದು ಈ ಪಾತ್ರ ಸ್ಪೆಷಲಿ ನನಗೆ ಒಂದು ನನ್ನ ಒಳಗಡೆ ಇರೋ ಆ್ಯಕ್ಟರನ್ನು ಒಂದು ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ತಂದುಕೊಟ್ಟಿದೆ.